ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣಿ ಎಜುಕೇಶನ್ KSP KPSC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್, ಕರ್ನಾಟಕ ಒಂದು ಪೊಲೀಸ್ನ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಇದರಲ್ಲಿ ಬರುವಂತಹ ರ್ಯಾಂಕಿಂಗ್ಸ್ಗಳನ್ನು ಕೂಡ ತಿಳಿಯುತ್ತಾ ಹೋಗೋಣ. ಮೊದಲನೇದಾಗಿ ಏನಾಗುತ್ತಪ್ಪ ಅಂದರೆ, ಕರ್ನಾಟಕ ಪೊಲೀಸ್ ಅಥವಾ ಒಂದು ಪೊಲೀಸ್ ವ್ಯವಸ್ಥೆ ಏನಿದೆಯಪ್ಪ ಅಂದರೆ ಅದು ಗೃಹ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸ್ತದೆ. ಹಾಗೆ ಸಂಪೂರ್ಣ ಜವಾಬ್ದಾರಿ ಕೂಡ ಈ ಒಂದು ಗೃಹ ಸಚಿವಾಲಯಕ್ಕಿರುತ್ತೆ. ಹಾಗೇನಾಗಿತ್ತಪ್ಪ ಅಂದ್ರೆ, ಈ ಪ್ರೆಸೆಂಟ್ ಕರ್ನಾಟಕದ ಗೃಹ ಸಚಿವರು ಯಾರಿದ್ದಾರಪ್ಪ ಅಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ. ಹಾಗೆ ಪ್ರೆಸೆಂಟ್ ಈಗ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ, ಸಿದ್ದರಾಮಯ್ಯ ಸರ್ ಅವರು ಇದ್ದಾರೆ. ಹಾಗೆ ಪ್ರೆಸೆಂಟ್ ಏನಾಗುತ್ತಪ್ಪ ಅಂದ್ರೆ, ಕರ್ನಾಟಕ ಸ್ಟೇಟ್ ಪೊಲೀಸ್, ಕರ್ನಾಟಕ ರಾಜ್ಯ ಪೊಲೀಸ್ನ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ IGP ಅಂತೇಳಿ ಕರಿತೀವಿ. DG ಮತ್ತು IGP ಯಾರಿದ್ದಾರಪ್ಪ ಅಂದ್ರೆ ಡಾಕ್ಟರ್ ಅಲೋಕ್ ಮೋಹನ್ IPS ಸರ್ ಅವರು ಇದ್ದಾರೆ. ಓಕೆ, ಹಾಗೆ ಏನಾಗುತ್ತಪ್ಪ, ಕರ್ನಾಟಕ ಸ್ಟೇಟ್ ಪೊಲೀಸ್ನ ಹೆಡ್ ಕೂಡ ಇವರೇ ಆಗಿರ್ತಾರೆ. ಇವರು ಯಾರಿಗೆ ಜವಾಬ್ದಾರ ಆಗಿರ್ತಾರಪ್ಪ ಅಂತಂದ್ರೆ ಹೋಮ್ ಮಿನಿಸ್ಟರ್ಗೆ ಜವಾಬ್ದಾರರಾಗಿರ್ತಾರೆ. ನೆಕ್ಸ್ಟ್, ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ 7 ವಲಯಗಳನ್ನ ನಾವು ಕಾಣ್ತೀವಿ. ಅದ್ಯಾವ್ದಪ್ಪ ಅಂದ್ರೆ, ಬೆಂಗಳೂರಿನಲ್ಲಿ ಕೇಂದ್ರ ವಲಯವನ್ನು ಕಾಣ್ತೀವಿ. ಪೂರ್ವ ವಲಯ ಅಂದ್ರೆ ಈಸ್ಟರ್ನ್ ರೇಂಜ್ ಅಂತ ಕರಿತೀವಿ. ಈ ಒಂದು ಪೂರ್ವ ವಲಯ ಏನಿದೆಯೇ ದಾವಣಗೆರೆಯಲ್ಲಿದೆ. ಪಶ್ಚಿಮ ವಲಯ ಮಂಗಳೂರಿನಲ್ಲಿ, ಉತ್ತರ ವಲಯ ಬೆಳಗಾವಿಯಲ್ಲಿದೆ, ದಕ್ಷಿಣ ವಲಯ ಮೈಸೂರಿನಲ್ಲಿ ಬರುತ್ತೆ. ಹಾಗೆ ನಮ್ಮ ಒಂದು ಕಲಬುರಗಿಯಲ್ಲಿ ಈಶಾನ್ಯ ವಲಯ, ಹೊಸದಾಗಿ ನಂತರ ಬಳ್ಳಾರಿ ವಲಯ ಕೂಡ ಇದೆ. ಬಳ್ಳಾರಿ ಇದು 7ನೇ ವಲಯ ಇದೆ. ಟೋಟಲ್ ಆಗಿ ಏನಾಗುತ್ತೆ, ಕರ್ನಾಟಕದಲ್ಲಿ 7 ವಲಯಗಳನ್ನ ಕಾಣ್ತೀವಿ. ಹಾಗೆ ಕರ್ನಾಟಕದ ಪೊಲೀಸ್ ಇಲಾಖೆಯ ನಗರ ಒಂದು ವ್ಯವಸ್ಥೆಯಲ್ಲಿ 6 ಪೊಲೀಸ್ ಕಮಿಷನರೇಟ್ಗಳನ್ನ ನಾವು ಕಾಣ್ತೀವಿ. 6 ಪೊಲೀಸ್ ಕಮಿಷನರೇಟ್ಸ್ ಇದಾವೆ. 7 ವಲಯಗಳು, 6 ಪೊಲೀಸ್ ಕಮಿಷನರೇಟ್ಸ್ ಇದಾವೆ. ಹಾಗಾದ್ರೆ ಈ ಒಂದು ಪೊಲೀಸ್ ಕಮಿಷನರೇಟ್ಗಳು ಯಾವಪ್ಪ ಅಂದ್ರೆ ಬೆಂಗಳೂರು, ಮಂಗಳೂರು, ಮೈಸೂರು, ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ಕಲಬುರಗಿ. ಓಕೆ, ಕಲಬುರಗಿಯನ್ನ ನೂತನವಾಗಿ ಹೊಸದಾಗಿ ಏನಪ್ಪ ಅಂದ್ರೆ ಕಮಿಷನರೇಟ್ ಆಗಿ ಮಾಡಲಾಗಿದೆ. ಹಾಗೆ ರೇಂಜಸ್ ಅನ್ನ ನೋಡ್ರಿ, ಈಗ ಆಲ್ರೆಡಿ ಹೇಳಿದೆ ನಾನು 7 ರೇಂಜಸ್ ಇರ್ತಾವ ಅಂತೇಳಿ. ಸದರ್ನ್ ರೇಂಜ್ ಏನಿದೆಯಪ್ಪ, ದಕ್ಷಿಣ ರೇಂಜು ಮೈಸೂರಲ್ಲಿದೆ. ಇದರಲ್ಲಿ ಯಾವೆಲ್ಲ ಡಿಸ್ಟ್ರಿಕ್ಟ್ಸ್ ಬರ್ತಾವಪ್ಪ ಅಂತಂದ್ರೆ 31 ಡಿಸ್ಟ್ರಿಕ್ಟ್ಸ್ ಇದಾವೆ, ಹೌದಿಲ್ಲ? ಅದರಲ್ಲಿ ಚಾಮರಾಜನಗರ, ಹಾಸನ, ಕೊಡಗು, ಮಂಡ್ಯ ಮತ್ತು ಮೈಸೂರು. ಇದು ಮೈಸೂರು ರೇಂಜ್ ಅಲ್ಲಿ ಬರುತ್ತೆ. ಅಂದ್ರೆ ಸದರ್ನ್ ರೇಂಜ್, ದಕ್ಷಿಣ ರೇಂಜ್ ಅಂತೇಳಿ ಕರಿತೀವಿ, ದಕ್ಷಿಣ ವಲಯ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಪಶ್ಚಿಮ ವಲಯ ಮಂಗಳೂರಿನಲ್ಲಿ ಬರುತ್ತೆ, ಕೇಂದ್ರ ಕಚೇರಿ. ಇದರ ಹೆಡ್ ಕ್ವಾರ್ಟರ್ ಅಲ್ಲಿ ಬರುತ್ತೆ, ಮಂಗಳೂರಲ್ಲಿ ಬರುತ್ತೆ. ಇದರ ಅಡಿಯಲ್ಲಿ ಚಿಕ್ಕಮಗಳೂರು ಆಗಿರ್ಬೋದು. ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು. ಹಾಗೆ ಉಡುಪಿ ಮತ್ತು ಉತ್ತರ ಕನ್ನಡ. ಒಟ್ಟಾರಾಗಿ 4 ಜಿಲ್ಲೆಗಳು ಈ ಒಂದು ವೆಸ್ಟರ್ನ್ ರೇಂಜ್ ಅಲ್ಲಿ ಬರುತ್ತೆ. ಹಾಗೆ ಪೂರ್ವ ವಲಯ ದಾವಣಗೆರೆದಲ್ಲಿದೆ. ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಮತ್ತು ಶಿವಮೊಗ್ಗ 4 ಡಿಸ್ಟ್ರಿಕ್ಟ್ಸ್ ಬರ್ತವೆ. ಪ್ಲಸ್ ಸೆಂಟ್ರಲ್ ರೇಂಜ್ ಕೇಂದ್ರ ವಲಯ ಬೆಂಗಳೂರಿನಲ್ಲಿದೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಅರ್ಬನ್, ನೆಕ್ಸ್ಟ್ ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಮತ್ತು ತುಮಕೂರು. ಓಕೆ, ಒಟ್ಟಾರೆಯಾಗಿ 6 ಡಿಸ್ಟ್ರಿಕ್ಟ್ಸ್ ಬರ್ತವೆ. ನೆಕ್ಸ್ಟ್, ನಾರ್ದರ್ನ್ ರೇಂಜ್ ಉತ್ತರ ವಲಯ ಏನಿದೆ ಅಂದ್ರೆ ಬೆಳಗಾವಿಯಲ್ಲಿ ಕಂಡು ಬರುತ್ತೆ. ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ವಿಜಯಪುರ. ಈ ರೀತಿಯಾಗಿ ಒಟ್ಟಾರೆಯಾಗಿ 5 ಜಿಲ್ಲೆಗಳು ಕಂಡು ಬರ್ತವೆ. ಹಾಗೆ ಉತ್ತರ ವಲಯ ಏನಿದೆಯಲ್ಲ, ನಾರ್ತ್ ಈಸ್ಟರ್ನ್ ರೇಂಜ್ ವಾಯುವ್ಯ ವಲಯ ಏನಿದೆಪ್ಪ ಅಂದ್ರೆ ಇದು ಕಲಬುರಗಿಯಲ್ಲಿ ಬರುತ್ತೆ. ಬೀದರ್, ಕಲಬುರಗಿ ಮತ್ತು ಯಾದಗಿರಿ 3 ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ. ಇನ್ನು ಬಳ್ಳಾರಿ ರೇಂಜ್ ಅಲ್ಲಿ, ಓಕೆ, ಬಳ್ಳಾರಿ ಹೊಸದಾಗಿ ಕ್ರಿಯೇಟ್ ಆಗಿದೆ. ಬಳ್ಳಾರಿ ರೇಂಜ್ ಅಲ್ಲಿ ಏನಿದೆಪ್ಪ ಅಂದ್ರೆ ಬಳ್ಳಾರಿ, ಕೊಪ್ಪಳ, ರಾಯಚೂರು ಮತ್ತೆ ಇತ್ತೀಚೆಗೆ 31ನೇ ಜಿಲ್ಲೆಯಾಗಿ ರಚನೆಯಾದಂತಹ ವಿಜಯನಗರ ಕೂಡ ಬಳ್ಳಾರಿ ರೇಂಜ್ ಅಲ್ಲಿ ಬರುತ್ತೆ. ನಮ್ಮ ಡಿಸ್ಟಿಕ್ ರಾಯಚೂರು, ಇದು ಯಾವ ವಲಯದಲ್ಲಿ ಬರುತ್ತೆ ಅಂತಂದ್ರೆ ಬಳ್ಳಾರಿ ರೇಂಜ್ ಅಲ್ಲಿ ಬರುತ್ತೆ. ಸೊ ನಿಮ್ಮ ಡಿಸ್ಟಿಕ್ ಯಾವ್ದು ಅಂತ ತಿಳ್ಕೊಂಡ್ರಿ. ಹಾಗೆ ನೀವು ಯಾವ ರೇಂಜ್ ಅಲ್ಲಿ ಬರ್ತೀರ ಅನ್ನೋದನ್ನ ತಿಳ್ಕೊಂಡ್ರಿ. ಬೇಸಿಕ್ ಕ್ವಶನ್ಸ್ ಆಗಿರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗ್ತಿದ್ದೀರಾ ಅಂತಂದ್ರೆ ನೀವು ಯಾವ ರೇಂಜ್ ಅಲ್ಲಿ ಇದ್ದೀರಾ ಅಂತ ತಿಳ್ಕೊಂಡಿರ್ಬೇಕು. ಹಾಗೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ KSRP ಅಂತ ಕೇಳಿರ್ತೀರಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಅಷ್ಟೇ ಅಲ್ಲ, ಇದ್ರ ಜೊತೆ CRDR ಅಂತೇಳಿ ಬರುತ್ತೆ, ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಅಂತೇಳಿ ಬರುತ್ತೆ. ಹಾಗೇನಾಗತ್ತಪ್ಪ ಅಂದ್ರೆ KSRB ಕೂಡ ಕರಿತೀವಿ ನಾವು, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತೇಳಿ. ನೆಕ್ಸ್ಟ್ KSISF ಅಂತೇಳಿ ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾನೆ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತೇಳಿ. ಹಾಗೆ RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಕೂಡ ಕರಿತೀವಿ. ಇದೆಲ್ಲದಕ್ಕೂ ಕೂಡ ಕರ್ನಾಟಕ ಸ್ಟೇಟ್ ಪೊಲೀಸ್ KSPನೇ ರಿಕ್ರೂಟ್ಮೆಂಟ್ ಮಾಡುತ್ತೆ. ಸೊ KSRPಯಲ್ಲಿ ಎಷ್ಟು ಬೆಟಾಲಿಯನ್ಗಳಿದಾವಪ್ಪ ಅಂತಂದ್ರೆ 10 ಬೆಟಾಲಿಯನ್ಗಳಿದಾವೆ. 4 ಬೆಟಾಲಿಯನ್ಸ್ ಏನಿದೆಪ್ಪ ಅಂದ್ರೆ ಈ ಒಂದು ಕ್ಯಾಪಿಟಲ್ ಸಿಟಿ ಬೆಂಗಳೂರಿನಲ್ಲಿ ಏನಾಗುತ್ತೆ ನಿಯೋಜನೆಗೊಂಡಿರ್ತವೆ. ಇನ್ನು ತಲಾ ಒಂದೊಂದು. ಓಕೆ, ಇನ್ನು ಉಳಿದ 6ರಲ್ಲಿ ಒಂದು ಬೆಳಗಾವಿ, ಶಿವಮೊಗ್ಗ, ಮೈಸೂರು, ಕಲಬುರಗಿ,
ಮತ್ತೆ ಹಾವೇರಿಯ ಶಿಗ್ಗಾಂವ್ನಲ್ಲಿ ಮತ್ತು ಮಂಗಳೂರಿನಲ್ಲಿ. ಒಟ್ಟಾರೆಯಾಗಿ 6 ಬೆಟಾಲಿಯನ್ಸ್ಗಳು ಪ್ಲಸ್ ಏನಪ್ಪ ಅಂದ್ರೆ 4 ಬೆಂಗಳೂರು ಸಿಟಿಯಲ್ಲಿ. ಒಟ್ಟಾರೆಯಾಗಿ KSRP 10 ನಾವು ಈ ಒಂದು ಬೆಟಾಲಿಯನ್ಸ್ಗಳನ್ನ ಕಾಣ್ತೀವಿ. ಹಾಗೆ ಕೆಲವು ರ್ಯಾಂಕಿಂಗ್ಸ್ ಅನ್ನ ನೋಡ್ಬಿಡೋಣ. ಇಲ್ಲಿಂದ ಏನಾಗುತ್ತಪ್ಪ ಸ್ವಲ್ಪ ಕೆಳಗಡೆಯಿಂದ ಬಂದ್ಬಿಡೋಣ ಅಂತ. ಓಕೆ, ಕೆಳಗಡೆ ರ್ಯಾಂಕ್ಲಿಂದ ಬರೋಣ. ಫಸ್ಟ್ ಪೊಲೀಸ್ ಕಾನ್ಸ್ಟೇಬಲ್. ಓಕೆ, ಈಗೇನು ನೀವು 10ನೇ ತರಗತಿ ಎಕ್ಸಾಮ್ ಇದೆಯಲ್ಲ, ಅದು DR ಅದನ್ನೆಲ್ಲ ಅಂತ ಕರಿತೀವಿ. ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆಯಪ್ಪ ಅಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ಸಿಂಬೋಲ್ಸ್ ಇರಲ್ಲ. ಅಂದ್ರೆ ಈ ಯೂನಿಫಾರ್ಮ್ ಮೇಲೆ ಏನಾಗುತ್ತಪ್ಪ ಅಂದ್ರೆ ಯಾವುದೇ ರೀತಿಯಾದಂಥ ಸಿಂಬೋಲ್ಸ್ ಇರಲ್ಲ. ಇದಾದ್ಮೇಲೆ ಏನಾಗುತ್ತಪ್ಪ ಪೊಲೀಸ್ ನಾಯಕ್ ಅಂತೇಳಿ ಕರಿತೀವಿ ನಾವು. ಓಕೆ, ಪೊಲೀಸ್ ನಾಯಕ್ ಅಂತೇಳಿ ಕರಿತೀವಿ. ಈ ತರ 2 ಬಾರ್ ಬಂದಿರ್ತೀವಿ ಯೂನಿಫಾರ್ಮ್ ಮೇಲೆ. ಓಕೆ, ಪ್ಲಸ್ ಏನಾಗುತ್ತಪ್ಪ ಈ ತರ ಬ್ಯಾಡ್ಜ್ ಮೇಲೆ ಏನಾಗುತ್ತಪ್ಪ ಅಂದ್ರೆ 2 ಬಾರ್ಸ್ ಇರ್ತವೆ. ನೆಕ್ಸ್ಟ್ ಹೆಡ್ ಕಾನ್ಸ್ಟೇಬಲ್. ಫಸ್ಟ್ ಪೊಲೀಸ್ ಕಾನ್ಸ್ಟೇಬಲ್, ಇವ್ರ ಮೇಲೆ ಏನಾಗುತ್ತಪ್ಪ ಪೊಲೀಸ್ ನಾಯಕ್ ಅಂತೇಳಿ ಇರ್ತಾರೆ. ಇದಾದ ಮೇಲೆ ಏನಾಗುತ್ತಪ್ಪ ಹೆಡ್ ಕಾನ್ಸ್ಟೇಬಲ್ ಆಗಿ ಪ್ರಮೋಷನ್ ಆಗುತ್ತೆ. ಮತ್ತೆ ಓಕೆ, ಇವ್ರು ಏನಾಗುತ್ತಪ್ಪ 3 ಬ್ಯಾಡ್ಜಸ್ ಇರ್ತಾವೆ ನೋಡ್ರಿ. ನೆಕ್ಸ್ಟ್ ಏನಾಗುತ್ತಪ್ಪ ಹೆಡ್ ಕಾನ್ಸ್ಟೇಬಲ್ ಆದ್ಮೇಲೆ ಕೊನೆಯ ಹಂತದಲ್ಲಿರುವಂತವ್ರು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ASI ಆಗಿ ರಿಟೈರ್ಮೆಂಟ್ ಆಗ್ತಾರೆ. ಸೊ ಅವರಿಗೆ ಸಿಂಗಲ್ ಸ್ಟಾರ್ ಇರುತ್ತೆ. ಓಕೆ, ಮತ್ತೇನಪ್ಪ ಅಂದ್ರೆ ಒಂದು ರೆಡ್ ಒಂದು ಬ್ಲೂ ಇರುತ್ತೆ. ಓಕೆ, ಇವ್ರನ್ನ ನಾವು ASI ಅಂತ ಕರಿತೀವಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ. ಒಂದ್ ವೇಳೆ ನೀವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅನ್ನ ಬರೆದು ಜಾಯ್ನ್ ಆದ್ರಪ್ಪ ಅಂತಂದ್ರೆ ಫಸ್ಟ್ ಡೈರೆಕ್ಟ್ ಆಗಿ ಡಬಲ್ ಸ್ಟಾರ್ ಕೊಡಲ್ಲ. ಫಸ್ಟ್ ನಿಮಗೆ ಸಿಂಗಲ್ ಸ್ಟಾರ್ ಕೊಡ್ತಾರೆ, ಪ್ರೊಫೆಷನರಿ ಪೀರಿಯಡ್ ಅಂತೇಳಿ. ತದನಂತರದಲ್ಲಿ ನಿಮಗೆ ಡಬಲ್ ಸ್ಟಾರ್ ಕೊಡ್ತಾರೆ. ಅವಾಗ ಏನಪ್ಪ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ SI ಅಂತೇಳಿ ಏನು ಕರಿತೀವಲ್ಲ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI, ಇವ್ರಿಗೆ 2 ಸ್ಟಾರ್ಸ್ ಇರ್ತವೆ. ಹಾಗೆ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಅಂತೇಳಿ ಕರಿತೀವಿ. ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ಗೆ 3 ಸ್ಟಾರ್ಸ್ ಇರ್ತವೆ. ಓಕೆ, 3 ಸ್ಟಾರ್ಸ್ ಇರ್ತವೆ. ಬಟ್ ಇಲ್ಲಿ ರೆಡ್ ಮಾತ್ರ ಇರುತ್ತೆ, ಗ್ರೀನ್ ಇದು ಬ್ಲೂ ಇರುವುದಿಲ್ಲ. ನೆಕ್ಸ್ಟ್ ಏನಾಗುತ್ತಪ್ಪ ಇನ್ಸ್ಪೆಕ್ಟರ್. ಓಕೆ, ಸರ್ಕಲ್ ಇನ್ಸ್ಪೆಕ್ಟರ್ ಅಂತೇಳಿ ಕೂಡ ಕರಿತೀವಿ. ಇವ್ರಿಗೇನಪ್ಪ 3 ಸ್ಟಾರು ಪ್ಲಸ್ ಏನಾಗುತ್ತಪ್ಪ ರೆಡ್ ಮತ್ತು ಬ್ಲೂ 2 ಒಂದು ಗೆಲೆಗರನ್ನ ಇರುತ್ತೆ. ಈ ತರ ರ್ಯಾಂಕಿಂಗ್ಸ್ ಅಲ್ಲಿ ಇರುತ್ತೆ. ಓಕೆ, ಇದು ನಾನ್ ಗೆಜೆಟೆಡ್ ಆಫೀಸರ್ಸ್ ಇರ್ತಾರೆ. ಓಕೆ, ಭಾರತದ ಒಂದು ಪೊಲೀಸ್ ಅಥವಾ ಒಂದು ರಾಜ್ಯ ಪೊಲೀಸ್ಗಳಲ್ಲಿ ಇವರೆಲ್ಲರೂ ನಾನ್ ಗೆಜೆಟೆಡ್ ಪೊಲೀಸ್ ಆಫೀಸರ್ಸ್. ಓಕೆ, ಕೆಳ ಸ್ಥಾನದಲ್ಲಿ ಯಾರು ಇರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ತಾರೆ. ಈ ಒಂದು ನಾನ್ ಗೆಜೆಟೆಡ್ ಆಫೀಸರ್ಸ್ ಅಲ್ಲಿ ಹೈಯೆಸ್ಟ್ ಸ್ಥಾನದಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ಈ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. 3 ಸ್ಟಾರ್ಸ್ ಇರ್ತವೆ ನೋಡ್ರಿ. ನೆಕ್ಸ್ಟ್ ಇವ್ರ ಮೇಲ್ಗಡೆ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲ್ಗಡೆ ಸಿಂಗಲ್ ಸ್ಟಾರ್ ಇರುತ್ತೆ, IPS ಅಂತೇಳಿ ಬರ್ದಿರುತ್ತೆ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ASP ಅಂತೇಳಿ ಕರಿತೀವಿ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತೇಳಿ ಇವರು ಪ್ರೊಫೆಷನರಿ 1 ಇಯರ್ ಸರ್ವಿಸ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ 2 ಇಯರ್ಸ್ ಆಫ್ ಸರ್ವಿಸ್ ಅಲ್ಲಿ 2 ಸ್ಟಾರ್ಸ್ ಅನ್ನ ನೀಡಲಾಗ್ತದೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ. ನೆಕ್ಸ್ಟ್ ಅದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತೇಳಿ ಬರ್ತಾರೆ, ಅವರಿಗೆ 3 ಸ್ಟಾರ್ಸ್ ಇರ್ತವೆ. ನೆಕ್ಸ್ಟ್ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತೇಳಿ 4 ಮುಖದ ಸಿಂಹ, ಭಾರತದ ಲಾಂಛನ ಅಂತೇಳಿ ಕರಿತೀವಲ್ಲ, ಅದನ್ನ ನೀಡ್ತಾರೆ ಅಡಿಷನಲ್ SP ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ 4 ಮುಖದ ಸಿಂಹ ಪ್ಲಸ್ ಸಿಂಗಲ್ ಸ್ಟಾರ್, ಇವರ ನಾವು SP ಅಂತೇಳಿ ಕರಿತೀವಿ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರ್ತಾರೆ, ಒಂದು ಡಿಸ್ಟ್ರಿಕ್ಟ್ ಹೆಡ್ ಕೂಡ ಈ ಒಂದು SP ಅವರೇ ಇರ್ತಾರೆ. ನೆಕ್ಸ್ಟ್ ಸೀನಿಯರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ 2 ಸ್ಟಾರ್ಸ್ ಇರ್ತವೆ, 4 ಮುಖದ ಸಿಂಹ, ಭಾರತದ ಲಾಂಛನವನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ DIG ಅವರಿಗೆ ಓಕೆ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತೇಳಿ ಇವರಿಗೆ 3 ಸ್ಟಾರ್ಗಳು ಪ್ಲಸ್ ಏನಾಗಿದ್ದಪ್ಪ ಅಂದ್ರೆ ಒಂದು ಲಾಂಛನ ಕೂಡ ಇರುತ್ತೆ. ನೆಕ್ಸ್ಟ್ IGP ವೆರಿ ವೆರಿ ಇಂಪಾರ್ಟೆಂಟ್, ಇದು ಸಿಂಗಲ್ ಸ್ಟಾರ್ ಪ್ಲಸ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಈ ತರ ಏನಾಗುತ್ತೆ ಸಿಂಬೋಲ್ ಇರುತ್ತೆ. ಓಕೆನಾ, ಇದನ್ನ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತೇಳಿ ಕರಿತೀವಿ, IGP ಅಂತೇಳಿ. ನೆಕ್ಸ್ಟ್ ADGP ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತೇಳಿ. ಓಕೆ, ಇವ್ರಿಗೆ ಏನಾಗುತ್ತಪ್ಪ ಭಾರತದ ಲಾಂಛನ ಪ್ಲಸ್ ಈ ತರ ಸ್ವಾರ್ಡ್ ಇರುತ್ತೆ. ಓಕೆ, ಇವರು ADGP ಅಂತೇಳಿ ಕರಿತೀವಿ. ಈಗ ನಿಮ್ಗೆ ರಿಕ್ರೂಟ್ಮೆಂಟ್ ಏನಾಗುತ್ತಲ್ಲ ಅದನ್ನ ಕಾಲ್ಫರ್ ಮಾಡೋದೆ ADGP ಅವರು. ನೆಕ್ಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ DGP ಅಂತೇಳಿ ಕರಿತೀವಿ. ಈ ಒಂದು ಪೊಲೀಸ್ ರ್ಯಾಂಕಿಂಗ್ ನಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಈ ಒಂದು DGP ಅವರು ಇರ್ತಾರೆ. ಓಕೆನಾ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಇರ್ತಾರೆ. ಇವರು ಕೂಡ ಏನಪ್ಪ ಒಬ್ಬ IPS ಅಧಿಕಾರಿ ಆಗಿರ್ತಾರೆ, ಇಂಡಿಯನ್ ಪೊಲೀಸ್ ಸರ್ವಿಸಸ್ ನ ಅಧಿಕಾರಿ ಆಗಿರ್ತಾರೆ. ಇವ್ರನ್ನೆಲ್ಲ ರಿಕ್ರೂಟ್ಮೆಂಟ್ ಮಾಡೋದು ಯಾವುದು, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ರಿಕ್ರೂಟ್ಮೆಂಟ್ ಮಾಡುತ್ತೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏನು PC PSI ಇವೆಲ್ಲ ಇರ್ತಾವಲ್ಲ, DYSP ಅವೆಲ್ಲ ಇದನ್ನ ಈ ಒಂದು KSP ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡುತ್ತೆ. ಓಕೆ, ಬಟ್ ಏನಾಗುತ್ತಪ್ಪ DYSP ಅದನ್ನೆಲ್ಲ ನಾವು KPSC ಮೂಲಕ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಂತೇಳಿ ಕರಿತೀವಿ, KS ಅಂತೇಳಿ ಕರಿತೀವಿ. ಇದರ ಮೂಲಕ ಏನಾಗುತ್ತಪ್ಪ ಅಂತಂದ್ರೆ ಅವ್ರನ್ನ ನೇಮಕ ಮಾಡಿಕೊಳ್ಳಲಾಗ್ತದೆ. ಸೊ ಇಷ್ಟು ನೆನ್ಪಿಟ್ಕೊಂಡಿರ್ಬೇಕು. ಕೆಲವೊಂದು ಸರ ಈ ಒಂದು ಸಿಂಬಲ್ಸ್ ಅನ್ನು ಕೊಟ್ಬಿಟ್ಟು ಇದು ಯಾರಿಗೆ ಸಂಬಂಧಿಸಿ ಅಂತ ಕೇಳೋದು ಚಾನ್ಸಸ್ ಕೂಡ ಇರುತ್ತೆ.
ಇಲ್ಲಪ್ಪ ಅಂತಂದ್ರೂ ಕೂಡ ಆಸ್ ಎ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ತಾ ಇದ್ರ ಅಂದಮೇಲೆ ಈ ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಭಾರತದ ಒಂದು ಕರ್ನಾಟಕ ರಾಜ್ಯಕ್ಕೆ ಕಾನೂನು ಜಾರಿಯ ಒಂದು ಸಂಸ್ಥೆ ಆಗಿದೆ. ಹಾಗೆ ಇದನ್ನ 2 ಏಪ್ರಿಲ್ 1965ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಏಪ್ರಿಲ್ 2ರಂದು ಏನಾಗುತ್ತೆ ಪೊಲೀಸ್ ಧ್ವಜ ದಿನ ಅಂತೇಳಿ ಆಚರಣೆ ಮಾಡಲಾಗ್ತದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿದೆ. ಹಾಗೆ KSP ಕರ್ನಾಟಕ ಸರ್ಕಾರದ ಗೃಹ ವ್ಯವಹಾರಗಳ ಇಲಾಖೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆಲ್ರೆಡಿ ಹೇಳಿದೆ ನಾನು, ಹೋಮ್ ಮಿನಿಸ್ಟರ್ ಅಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತೇಳಿ. ಹಾಗೆ ಈ ಇಲಾಖೆಯು ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇತೃತ್ವದಲ್ಲಿ ಇರುತ್ತೆ. DG ಮತ್ತು IGP ಇವರ ಒಂದು ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಿದೆ. ಅಲೋಕ್ ಮೋಹನ್ ಅವರು ಈ ಪ್ರೆಸೆಂಟ್ ಏನಿದಾರಪ್ಪ ಅಂದ್ರೆ DG ಅಂಡ್ IGP ಇದ್ದಾರೆ ಕರ್ನಾಟಕದಲ್ಲಿ. ನೆಕ್ಸ್ಟ್ ಸ್ವಲ್ಪ ಕರ್ನಾಟಕ ಒಂದು ಪೊಲೀಸ್ಗೆ ಸಂಬಂಧಪಟ್ಟಂತೆ ವಿಶೇಷತೆ ಏನಾಗಿತ್ತಪ್ಪ ಅಂದ್ರೆ ಮೊಟ್ಟ ಮೊದಲ ಮಹಿಳಾ DG ಮತ್ತು IG ಯಾರಾಗಿದ್ದಾರಪ್ಪ ಅಂತಂದ್ರೆ ಅದು ನೀಲಮಣಿ N ರಾಜು ಅವರು ನೇಮಕಗೊಂಡಿದ್ರು. ಅವರು 2020ರಲ್ಲಿ ರಿಟೈರ್ಮೆಂಟ್ ಆಗ್ತಾರೆ. ಹಾಗೆ ಕರ್ನಾಟಕದ ಮೊಟ್ಟ ಮೊದಲ DG IGP ಯಾರಪ್ಪ ಅಂದ್ರೆ ಹೈಯೆಸ್ಟ್ ಪೋಸ್ಟ್ ಇದು, ಅವರು ನೀಲಮಣಿ N ರಾಜು ಅವರು ಇರ್ತಾರೆ. ಹಾಗೆ ಮೊಟ್ಟ ಮೊದಲ IPS ಯಾರಪ್ಪ ಅಂದ್ರೆ ಕಿರಣ್ ಬೇಡಿ ಅವರು ನೋಡ್ರಿ. ಹಾಗೆ ಪ್ರಸ್ತುತ ಬೆಂಗಳೂರು ಸಿಟಿ ಪೊಲೀಸ್ನ ಬೆಂಗಳೂರು ಸಿಟಿ ಪೊಲೀಸ್ನ ಕಮಿಷನರ್ ಆಫ್ ಪೊಲೀಸ್ ಯಾರಿದಾರಪ್ಪ ಅಂತಂದ್ರೆ B ದಯಾನಂದ್ ಸರ್ ಅವರು ಇದ್ದಾರೆ ನೋಡ್ರಿ. ಯಾರಿದ್ದಾರೆ? B ದಯಾನಂದ್ ಸರ್ ಅವರು ಇದ್ದಾರೆ. ನೆಕ್ಸ್ಟ್, ಹಾಗೆ ಇಡೀ ಭಾರತದಲ್ಲಿಯೇ ಕರ್ನಾಟಕ ಮೊಟ್ಟ ಮೊದಲ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಸೆಲ್ ಅನ್ನ ಸ್ಥಾಪನೆ ಮಾಡಿತ್ತು. ಅದೆಷ್ಟರಲ್ಲಿ? 1999ರಲ್ಲಿ. ಇಡೀ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಸೆಲ್ ಅನ್ನ ಯಾವ ರಾಜ್ಯ ಪ್ರಾರಂಭಿಸಿದೆಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ 1999ರಲ್ಲಿ ಪ್ರಾರಂಭಿಸಿತ್ತು. ಹಾಗೆ ಇತ್ತೀಚೆಗೆ ವರದಿಯ ಪ್ರಕಾರ ಏನಾಗಿತ್ತಪ್ಪ ಅಂದ್ರೆ ಇಡೀ ಕರ್ನಾಟಕದಲ್ಲಿಯೇ ಅತ್ಯಂತ ಬೆಸ್ಟ್ ಪೊಲೀಸ್ ಸ್ಟೇಷನ್ ಯಾವ್ದಪ್ಪ ಅಂದ್ರೆ ಅದು ನಿಪ್ಪಾಣಿ ಪೊಲೀಸ್ ಸ್ಟೇಷನ್ ಅಂತೇಳಿ ಗುರುತಿಸ್ಕೊಂಡಿದೆ. ಈ ನಿಪ್ಪಾಣಿ ಏನಿದೆಯಪ್ಪ ಅಂತಂದ್ರೆ ಬೆಳಗಾವಿ ಡಿಸ್ಟಿಕ್ಗೆ ಸಂಬಂಧಪಟ್ಟಿದೆ ನೋಡ್ರಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಏನಿದೆಯಪ್ಪ ಅಂದ್ರೆ ಅತ್ಯುತ್ತಮ ಪೊಲೀಸ್ ಸ್ಟೇಷನ್ ಅಂತೇಳಿ ಬಿರುದನ್ನು ಪಡೆದುಕೊಂಡಿದೆ. ಉಚಿತ PDF ಗಾಗಿ ನಮ್ಮ ಒಂದು ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗ್ರಿ. ಕಲ್ಯಾಣಿ ಎಜುಕೇಶನ್ KSP KPS ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾವು ಲಿಂಕ್ ಅನ್ನು ಪ್ರೊವೈಡ್ ಮಾಡಿರ್ತೀವಿ. ಅಲ್ಲಿ ಇತ್ತೀಚೆಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತು ಯಾವುದಾದ್ರೂ ಒಂದು ವಿಶೇಷತೆ ಸಂಬಂಧಪಟ್ಟಂತಹ ವಿಡಿಯೋ ಏನಾದರೂ ಮಾಡಿದ್ವಿ ಅಂದ್ರೆ ಅಲ್ಲಿ ಶೇರ್ ಮಾಡಿರ್ತೀವಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ನೌಕರಿ ಸಿಗಲಿ ಅಂತ ಹೇಳುತ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.